ಅದರಿಂದ ರೆಫರೆನ್ಸ್ ಕೊಡಲೇಬೇಕು ಅಲ್ವಾ, ಅದು ಸಹ ಮರ್ಯಾದೆ. ಅದರಿಂದ ತಾವು ಯಾರು ತಪ್ಪು ತಿಳ್ಕೋಬಾರ್ದು. ಸೀನಿಯರೇ ಜೂನಿಯರ್ಸ್ ಎಲ್ಲರೂ ಕ್ಷಮೆ ಕೊಡ್ತಾ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಆಡಳಿತ ಮಂಡಳಿಯವರಿಗೂ ಹಾಗೂ ಕಸ್ತೂರಿ ನಗರ ಮಹಿಳಾ ಸಂಘದ ಗೌರವ ಕಾರ್ಯದರ್ಶಿಗಳಿಗೂ ಸಭೆಯಲ್ಲಿರುವ ನನ್ನ ಪ್ರೀತಿಯ ಗೆಳೆಯರಿಗೂ ಸ್ವಾಗತ. ಇಂದು ಇಲ್ಲಿ ನನಗೆ ಶ್ರೀಮತಿ ನಾಗರತ್ನ ಶೇಷಾದ್ರಿ ಅವರನ್ನು ಪರಿಚಯ ಮಾಡಲು ಅವಕಾಶ ಸಿಕ್ಕಿದೆ. ಶ್ರೀಮತಿ ನಾಗರತ್ನ ಶೇಷಾದ್ರಿ ಅವರು ಇವರ ತಂದೆ ಭೈರಪ್ಪನವರು ಹಾಗೂ ಇವರ ತಾಯಿ ಜಯಮ್ಮ. ಇವರು ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದಿದ್ದಾರೆ. ಶ್ರೀಮತಿ ನಾಗರತ್ನ ಶೇಷಾದ್ರಿಯವರು ಸಮಾಜದ ಹಿರಿಯ ಸದಸ್ಯರು. ಅವರು ನುರಿತ ನ್ಯಾಯಾಧಿಕಾರಿಗಳ ವಕೀಲರ ಜೊತೆ ಉಚ್ಚ ನ್ಯಾಯಾಲಯದಲ್ಲಿ ಕೆಲಸ ಮಾಡಿರುವರು. ಅವರ ಶಿಸ್ತು, ದಕ್ಷತೆ ಇಂದೂ ಸಹ ನಾವೆಲ್ಲ ನೋಡಿದ್ದೇವೆ. ಹಾಗೂ ಕೋರ್ಟಿನಿಂದ ಇವರು ನಿವೃತ್ತಿ ಹೊಂದಿದ್ದರೂ ಸಹ ಅವರಿಗೆ ನಿಕಟವಾದ ಎಲ್ಲರ ಜೊತೆ ಸ್ನೇಹ ಮತ್ತು ಬಾಂಧವ್ಯ ಇದೆ. ಅಂದ್ರೆ ನ್ಯಾಯಾಲಯದಲ್ಲಿ ಅವರು ಇನ್ನೂ ಸಹ ಎಲ್ಲರ ಜೊತೆ ಕೂಡಿದ್ದಾರೆ. ಹಾಗೂ ಇವರು ನಮ್ಮ ಸಮಾಜವನ್ನು ಎಲ್ಲ ಒಳ್ಳೊಳ್ಳೆ ಅತಿಥಿಗಳನ್ನು ಸಹ ಇವರು ಕರ್ಕೊಂಡ್ಬಂದು ಪರಿಚಯ ಮಾಡಿದ್ದಾರೆ. ಆಮೇಲೆ ಇವರು ಅಂಧ ಮಕ್ಕಳಿಗೆ, ಅಂದ್ರೆ ಇವಾಗ ಅಂಧ ಮಕ್ಕಳು ಬರೆಯಕ್ಕಾಗಲ್ಲ, ಇವರು ಅದನ್ನ ಡಿಕ್ಟೇಟ್ ಮಾಡ್ತಾರೆ. ಆ ತರ ಒಳ್ಳೊಳ್ಳೆ ಕೆಲಸ ಸಹ ಇವರು ಮಾಡಿದ್ದಾರೆ. ಇವರು ಅಂಧ ಮಕ್ಕಳಿಗೆ ಪರೀಕ್ಷೆ ಬರಲು ಸಹ ಸಹಾಯ ಮಾಡುತ್ತಾರೆ. ಹಾಗೂ ಇವರನ್ನು ಏನಾದ್ರು ಕೇಳಿ ನೀವು ಸಹಾಯ ಬೇಕು ಅಂತ ಇಲ್ಲ ಅಂತವರು ಯಾವತ್ತೂ ವಾಪಸ್ ಕಳಿಸಿಲ್ಲ. ಯಾರೇ ಆಗಲಿ, ಯಾರೇ ಹೋದ್ರು ಸಹ ಅವ್ರ ಹತ್ರ ಅದಕ್ಕೊಂದು ಆನ್ಸರ್ ಕೊಟ್ಟೆ ಮತ್ತೆ ಅವ್ರು ನಮಗೆ ಖುಷಿ ಆಗ್ಬೇಕು. ಆ ತರ ಹೇಳಿ ಅವರು ಯಾವತ್ತೂ ಕಳಿಸೋದು ಇಲ್ಲ ಅಂತ ಬರೀಕೈಯಲ್ಲಿ ಅವ್ರು ಯಾವತ್ತೂ ಕಳಿಸಲ್ಲ ಯಾರಿಗೂ. ಹಾಗೆ ಇವರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಹಾಗೂ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಆ ಚಿಕ್ಕ ಮೊಮ್ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅವ್ರನ್ನ ಒಳ್ಳೆ ವಿದ್ಯೆ ಮತ್ತು ಒಂದು ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅಂದ್ರೆ ನಾವು ಚಿಲ್ಡ್ರನ್ಸ್ ಡೇ ನೋಡಿರ್ತೀವಿ ಆ ಮಕ್ಕಳದ್ದು ಟ್ಯಾಲೆಂಟ್ ಏನೇನಿದೆ ಅಂತ. ಆಗ ಹಂಗೂ ಸಹ ಅವರು ಕೇರ್ನೆಸ್ ಅಲ್ಲಿ ಆಗ್ತಾ ಇರ್ತಾರೆ. ಅವ್ರು ಏನೇನ್ ಮಾಡಿದ್ರು, ಡ್ರಾಯಿಂಗ್ ಆಗಲಿ ಅಥವಾ ಬೇರೆ ಶ್ಲೋಕ ಕಾಂಪಿಟೇಷನ್, ಆ ತರ ಅವ್ರ ಮಕ್ಕಳಿಗೆ ಮನೇಲೆ ಸಹ ಅವರು ಭಗವದ್ಗೀತೆ ಮತ್ತೆ ಸೌಂದರ್ಯ ಲಹರಿ ಏನೇನು ಕಲಿಸ್ಬೇಕು, ವಿಷ್ಣು ಸಹಸ್ರನಾಮ, ಆ ತರ ಎಲ್ಲ ಅವರು ಮನೇಲೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದು ಅಜ್ಜಿಯಾಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನಗಂತ ಅನಿಸುತ್ತೆ. ಹಾಗೆ ಇವರು ನಮ್ಮ ಸಮಾಜದಲ್ಲೂ ಸಹ ಏನಾದ್ರೂ ತಪ್ಪು ಅಥವಾ ಕೊರತೆ ಇದ್ರೆ ಯಾವುದೇ ಮುಲಾಜಿಲ್ಲ. ಅವರು ಚಿಕ್ಕವರಾಗ್ಬೋದು, ದೊಡ್ಡವರಿರಬಾರದು, ಯಾರು ಅಂತ ನೋಡಲ್ಲ. ಅಂದ್ರೆ ನ್ಯಾಯವಾಗಿ ಅವರು ಕೇಳ್ತಾರೆ. ಅಧಿಕಾರದಿಂದ ಅಂತಲ್ಲ, ಒಂದು ಅದು ತಪ್ಪನ್ನ ಸರಿ ಮಾಡಿ ನಾವು ಕೇಳೋ ಅಂತ ಧೀಮಂತ ಮಹಿಳೆ ಅಂತಾನೆ ಹೇಳ್ಬೋದು ನಮ್ಮ ಸಮಾಜದಲ್ಲಿ. ಹಾಗೆ ಇವರು ನಮ್ಮ ಈ 25ನೇ ವಾರ್ಷಿಕ ಇದನ್ನ ಮಾಡ್ತಾ ಇದೀವಿ ನಾವು. ಹಾಗಾಗಿ ಅದಕ್ಕೆ ಪುಸ್ತಕವನ್ನ ನಾವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಅವರೇ ಮುಂದಾಗಿ ಬಂದು ನಾನು ಅದನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಪೂರ್ತಿ ಜವಾಬ್ದಾರಿಯನ್ನ ಅವರೇ ತಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಧನ್ಯವಾದವನ್ನ ಹೇಳ್ತೀವಿ. ಇನ್ನ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು, ಆದ್ರೆ ನಿಜವಾಗ್ಲೂ ಅವ್ರ ವ್ಯಕ್ತಿ ಪರಿಚಯ ನಾನು ಕೊಡ್ಲಿಲ್ಲ. ಎಷ್ಟೊತ್ತಿ ಕೇಳಿದ್ರು ನಾನೇನ್ ಮಾಡಿದೀನಿ, ಎಲ್ಲರಿಗೂ ನಾನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟು ಗೊತ್ತಿದೆಯೋ ಅಷ್ಟು ವಿಮಲಾ ಆಂಟಿ ನನಗೆ ಹೆಲ್ಪ್ ಮಾಡಿದ್ರು. ಹಾಗಾಗಿ ಅದಷ್ಟನ್ನ ನಾನು ಬರೆದು ಇಲ್ಲಿ ಹೇಳ್ತಾ ಇದ್ದೀನಿ. ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಮಂಡಳಿಗೂ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ.
ಹಾಗೆ ಇದು ಕರ್ತವ್ಯ ನೀ ಮಾಡು, ಫಲಾನ ನೀನ್ ಅಪೇಕ್ಷೆ ಮಾಡಬೇಡ, ಭಗವಂತ ಕೊಡ್ತಾನೆ. ಕರ್ತವ್ಯ ನಿನ್ ಪಾಡಿಗೆ ನೀನ್ ಮಾಡು, ಫಲ ಅವನಿಗೆ ಬಿಟ್ಬಿಡು ಅಂತ. ಹಾಗೇನೆ ಅವನು ಅಲ್ಲಿ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಹೇಳಿದ್ದಾನೆ, 16ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ತೋರಿಸಿದ್ದಾನೆ. ಸೊ ಗೀತೆಯನ್ನು ಒಂದೊಂದು ಶ್ಲೋಕಗಳು ನಾವು ಏಜ್ ಆಗ್ತಾ 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 ನಮ್ಮ ಅನುಭವಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಕೊಡುತ್ತೆ. ಅದು ಗೀತೆ ನಿಜಕ್ಕೂ ಗೀತಾಮೃತ. ನಾವು ಸಂಗೀತ ಕರ್ನಾಟಕ ಕಲೀಲಿ, ಹಿಂದೂಸ್ತಾನ್ ಕಲೀಲಿ, ಆ ಗೀತೆ ಇದೆಯಲ್ಲ ಅದು ಮಧುರ ಅಂಡ್ ಆಲ್ಸೋ ನಮ್ಮ ಜೀವನದ ಒಂದು ಎನ್ಸೈಕ್ಲೋಪೀಡಿಯಾ ಅಂತಂದ್ರೆ ತಪ್ಪಾಗಲ್ಲ. ಹಾಗೆಯೇ ಈ ನಾವು ಮಹಿಳಾ ಸಮಾಜದ ಸದಸ್ಯರು ಲಲಿತಾ ಸಹಸ್ರನಾಮದಲ್ಲಿ 660ನೇ ಸಹಸ್ರನಾಮ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಕಾರಕಗಳು ಆ ತಾಯಿ ಗಾಯತ್ರಿ, ತಾಯಿ ಲಲಿತಾ. ಸೊ ನಾವೆಲ್ಲರೂ ಪ್ರತಿಯೊಬ್ಬರಿಗೂ ಏನೋ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದೇ ಇರುತ್ತೆ. ಅದು ಸಣ್ಣದಾಗಲಿ, ಒಂದು ಕಸ ಹೊಡಿಸೋದಾಗಲಿ, ಒಂದು ಮನೆ ಸಾರಿಸೋದಾಗಲಿ, ಅಥವಾ ನಾನು ಎಲ್ಲೋ ಹೋಗಿ ಒಂದು ಅಧ್ಯಕ್ಷ ಪದವಿನಲ್ಲಿ ಇರಬೇಕು, ಅಥವಾ ನಾನು ಪ್ರಧಾನಮಂತ್ರಿ ಆಗಬೇಕು, ಪ್ರತಿಯೊಂದು ಇಚ್ಛೆಗಳು. ಆ ಇಚ್ಛೆ ಸಾಧಿಸೋದಕ್ಕೆ ಜ್ಞಾನಶಕ್ತಿ ಬೇಕು, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಜೊತೆಗೆ ಕಡೆಯದಾಗಿ ಪ್ರಾಕ್ಟಿಕಲ್ ಆಗಿ ನಾವು ಬರೀ ಕನಸ್ಕೊಂಡ್ರಾಗಲ್ಲ, ಅದನ್ನ ನಾವು ಮಾಡಬೇಕು. ಅದು ಕ್ರಿಯಾಶಕ್ತಿ. ಸೊ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಕಾರಕಗಳು ಆ ತಾಯಿ ವಾಗ್ದೇವಿಯಲ್ಲಿ, ಮಹಾಲಕ್ಷ್ಮಿಯಲ್ಲಿ, ಲಲಿತಾನಿ, ಗಾಯತ್ರಿಯಲ್ಲಿ ಅವೆಲ್ಲ ನಾವಲ್ಲ, ನಮ್ಮಲ್ಲೇ ಇರುವ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಸ್ತ್ರೀ ರತ್ನಗಳು ಒಂದೊಂದು ದೇವಿ ಸ್ವರೂಪನೆ. ಅದರಿಂದ ಈ ಮಹಿಳಾ ಸಮಾಜ ನಮ್ಮ ನೋರಾ ಮೇಡಮ್ ಅವರು ಬಹಳ ಕಷ್ಟಪಟ್ಟು ಅಲ್ಲದಲ್ಲೇ ಎಲ್ಲೋ ಮನೆಗಳಿತ್ತು, ಆ ಮನೆ ಬಾಗಿಲುಗಳು ಹೋಗಿ ಬನ್ನಿ ನೀವು ಸದಸ್ಯರಾಗಿ ಅಂತ ಕರೆದಾಗ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಿಮ್ಗೇನು ಕೆಲಸ ಇಲ್ವಾ, ಏನ್ ನೀವೆಲ್ಲ ಏನ್ ಮಾಡ್ಬಿಡ್ತೀರಾ, ಕಟ್ಟೆ ಹಾಕ್ತೀರಾ ಅಂತ ಬಯಸ್ಕೊಂಡು ಇದ್ದಾರೆ. ಅವಮಾನನೂ ಪಡೆದಿದ್ದಾರೆ, ಬಹುಮಾನನೂ ಪಡೆದಿದ್ದಾರೆ ಅನ್ನೋದಕ್ಕೆ ನಮ್ಮ ಪ್ರಥಮ ಫೌಂಡರ್ ಅಧ್ಯಕ್ಷೆ ನಮ್ಮ ನೋರಾ ಮ್ಯಾನೇಜರ್ಸ್. ಹಾಗೆಯೇ ನಾನು ರಜತ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಾನು ಕೇವಲ 1 ವರ್ಷ ಮಾತ್ರ ಕಾರ್ಯದರ್ಶಿ ಆಗಿದ್ದು. ಆದರೆ ನಾನು ಅಷ್ಟು ದಿವಸದಿಂದ 23 ವರ್ಷದಿಂದ ಈ ಸಮಾಜಕ್ಕೆ ನನಗೆ ನಂಟಿದೆ, ಸಕ್ರಿಯಳಾಗಿದ್ದೆ. ಬರೀ ನಮಗೆ ಪದವಿ ಬೇಡ, ಆದರೆ ನಾನು ಸಕ್ರಿಯವಾಗಿ ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ನಾ ಸರಿ ಅಂತ ಅದನ್ನ ನನಗೆ ನಮ್ಮ ತಂದೆ ತಾಯಿಗಳು ಹಾಕೊಟ್ಟಿದ್ದು. ಇವತ್ತು ಈ ನನಗೆ ಮೈಸೂರು ಒಡೆಯರ ಪೇಟೆ ಆಗಲಿ, ಹಾರ ಆಗಲಿ, ಇಲ್ಲೆಲ್ಲ ಸನ್ಮಾನಗಳು ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ಸಲ್ಲಬೇಕು. ಕಾರಣ ನನ್ನ ತಂದೆ ಅಕ್ಷರಸ್ಥರಲ್ಲ. ನಾವು 6 ಜನ ನಾವು ಒಡ ಹುಟ್ಟಿದವರು. ನನಗೊಬ್ರು ಅಕ್ಕ ಇದ್ಲು, ಅಣ್ಣ ಇದ್ದಾನೆ, 2 ತಮ್ಮಂದಿರು, 1 ತಂಗಿ. 6 ಜನ ಕೂಡು ಕುಟುಂಬದಲ್ಲಿ ಒಂದು ಸಂಬಳದಲ್ಲಿ, ಅಂದ್ರೆ ನಮ್ಮ ತಂದೆ ಒಂದು ಸಂಬಳದಲ್ಲಿ ನಾವು 8 ಜನ ಬದುಕ್ತಿದ್ವಿ. 8 ಜನನು ಗ್ರಾಜ್ಯುಯೇಟ್ಸ್ ಆಗಿ, 6 ಜನನು ಅಪ್ಪ ಅಮ್ಮಂದ್ರ ತ್ಯಾಗ, ಕರ್ತವ್ಯ ನಿಷ್ಠೆ
ಶಾಲೆಗಳು ಕಲಾಕ್ಷೇತ್ರದಲ್ಲಿ ಎಲ್ಲದರಲ್ಲೂ ನಾವು ಮಾಡಿಕೊಂಡು ಬಂದಿರೋದು ಅಂದ್ರೆ ಅದೇ ಸಾಧನೆ ಅಲ್ಲ ಅಂತ ನಾನು ಹೇಳಲ್ಲ. ಅದು ನಮ್ಮ ತಂದೆ ತಾಯಿಗಳು ನಮಗೆ ಹಾಕಿಕೊಟ್ಟ ಭದ್ರ ಬುನಾದಿ, ಸತ್ಯ ನಿಷ್ಠೆ ಮತ್ತು ಇದ್ದಿದ್ರಲ್ಲಿ ತೃಪ್ತಿ ಪಡಿ ಅಂತ ಹೇಳಿರೋದು ಅನ್ನೋದನ್ನ ನಾನು ಇಲ್ಲಿ ಅವರಿಗೆ ನಾನು ಆ ಕೃತಜ್ಞತೆಯನ್ನ ಸ್ಮರಿಸ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿರೋದು ಕಾರಣನೇ ನಮ್ಮ ಜನ್ಮದಾತರು. ಪ್ರತಿಯೊಬ್ಬರು ನಾವು ನಮ್ಮ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿನ ಪ್ರಾತ ಸ್ಮರಣೆಗಳು ಒಂದು ಫೋಟೋ ಇಟ್ಕೊಂಡು ಬೆಳಗಾಗಿ ಅಂತ ಅವ್ರಿಗೆ ನಮಸ್ಕಾರ ಮಾಡಬೇಡಿ. ನಿಮ್ಗೆ ಎಲ್ಲ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿ. ಆಮೇಲೆ ನೀವು ಕಲಾಗ್ರಹ ವಸತಿ ಲಕ್ಷ್ಮಿ ನಾವು ಹೇಳ್ತೀವಿ, ಲಕ್ಷ್ಮೀ ಸರಸ್ವತಿ ಎಲ್ಲ ಹುಟ್ಟಿನಿಂದ ನಾವು ಸಾಯೋವರೆಗೂ ಈ ಕೈಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡ್ತೀವಿ, ತೊಳಿತೀವಿ, ಬೆಳಗ್ತೀವಿ, ದೀಪನೂ ಹಚ್ತೀವಿ, ಪ್ರತಿಯೊಂದು ಈ ಕರದಲ್ಲೇ ಮಾಡೋದು. ಈ ಕರದಲ್ಲೇ ನೆಲೆಸಿದ್ದಾರೆ. ಕರಾಗ್ರಹ ವಸತಿ ಲಕ್ಷ್ಮಿ ಹೇಳ್ತೀವಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಿ ಗೌರಿ, ಪ್ರತಿಯೊಂದನ್ನು ಆ ಸಂಸ್ಕಾರ ಸಂಸ್ಕೃತಿ ನಮಗೆ ನಮ್ಮ ಹಿರಿಯರು ಹಾಕೊಟ್ಟಿದ್ದು. ಅದನ್ನ ನಾವು ನಮ್ದಾಯ್ತು ಚಾಪ್ಟರ್ ಕ್ಲೋಸ್ ಬಂದಿದ್ದೀವಿ. ಮುಂದಿನ ಪೀಳಿಗೆಗೆ ಅದನ್ನ ನೀವು ನಿಮ್ಮ ಮೊಮ್ಮಕ್ಕಳಿಗೆ ಅದನ್ನ ಪಾಸ್ ಮಾಡಿ ಅಂತ ನಾನು ಎಲ್ಲರನ್ನು ಬೇಡಿಕೊಡ್ತೀನಿ. ಇಷ್ಟು ಹೇಳಿ ನನ್ನ ದೀರ್ಘ